ರೀಸೆಂಟ್ ಆಗಿ ಪ್ರಜ್ವಲ್ ದೇವರಾಜ್ ಅವರ ಅಭಿನಯದ ದಿಲ್ ಕಾ ರಾಜ ಚಿತ್ರದ ಮುಹೂರ್ತ ಆಯ್ತು. ಈ ಚಿತ್ರದ ಮೈನ್ ಅಟ್ರಾಕ್ಷನ್ ಆ ವಿಷಯ ಹೇಳ. ಈ ಚಿತ್ರದ ಮೈನ್ ಅಟ್ರಾಕ್ಷನ್ ಬಂದು ಡೈರೆಕ್ಟರ್ ಹರೀಶ್ ಶಂಕರ್ ಯಾರಪ್ಪ ಅಂತಂದ್ರೆ ರೀಸೆಂಟ್ ಆಗಿ ಪವನ್ ಕಲ್ಯಾಣ್ ಅವರ ಅಭಿನಯದ ಗಬ್ಬರ್ ಸಿಂಗ್ ಹಿಟ್ ತೆಲುಗು ಚಿತ್ರದ ನಿರ್ದೇಶಕರು. ದಿಲ್ ಕಾ ರಾಜ ಚಿತ್ರದ ನಿರ್ದೇಶಕರಾದಂತಹ ಸೋಮನಾಥ್ ಪಾಟೀಲ್ ಅವರು ಹಾಗೆ ಹರೀಶ್ ಶಂಕರ್ ಅವರಿಬ್ರು ಕೂಡ ಹಲವಾರು ತೆಲುಗು ಚಿತ್ರಗಳಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ದಾರೆ. ಅಂಡ್ ಇಬ್ರು ಕೂಡ ವೆರಿ ಗುಡ್ ಫ್ರೆಂಡ್ಸ್. ಹೌದು, ಸೋಮನಾಥ್ ಪಾಟೀಲ್ ಅವರು ಮತ್ತೆ ಹರೀಶ್ ಶಂಕರ್ ಅವರು ಇಬ್ರು ಕೂಡ ಕರ್ನಾಟಕದ ಸುರೇಶ್ ಪ್ರೊಡಕ್ಷನ್ಸ್ ಅಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ದಾರೆ. ಆ ವಿಷಯ ಬೇಡ. ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಬಂದು ನಮ್ಮ ಅಭಿಮಾನ್ ರಾಯ್. ಈಗ ನೀನ್ ಆ ವಿಷಯ ಹೇಳ್ತೇ ಇಲ್ಲ, ನಾನೇ ಕೂಗಿ ಹೇಳ. ಈ ತರ ಹೇಳಿದ್ರೆ ಸರಿ ಇರುತ್ತನ? ಇರೋದನ್ನ ಇದ್ದಂಗೆ ಹೇಳಿದ್ರೆ ಎಲ್ಲ ಸರಿಗಿರುತ್ತೆ, ಇಲ್ದೇ ಇರೋದನ್ನ ಹೇಳಿದ್ರೆ ಸರಿಗಿರಲ್ಲ. ಹೌದಾ? ಹಾಗಾದ್ರೆ ಇಬ್ರು ಒಟ್ಟಿಗೆ ಹೇಳೋಣ. ಯಾ ದಿಲ್ ಕಾ ರಾಜ ಚಿತ್ರದಲ್ಲಿ ನಾನು ಮತ್ತೆ ಅಮಿತ್ ಇಬ್ರು ಕೂಡ ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದೀವಿ. ಒಂದಲ್ಲ 2 ಪಾತ್ರ ಮಾಡ್ತಾ ಇದೀವಿ. ಅವ್ರಿಗೆ ಗೊತ್ತಾಗತ್ತೆ ಕಣ, ಕನ್ಫ್ಯೂಸ್ ಆಗ್ಬಿಡ್ತಾರೆ. ಒಂದ್ ಪಾತ್ರ ಅಂದ್ರೆ ಇಬ್ರು ಒಂದೇ ಮಾಡ್ತಾ ಇದಾರೆ ಅಂತ. ಇವನೇ ಬೇರೆ ನಾನೇ ಬೇರೆ, 2 ಕ್ಯಾರೆಕ್ಟರ್ ಮಾಡ್ತಾ ಇದೀವಿ. ಹಂಗೆ ಆ ಕ್ಯಾರೆಕ್ಟರ್ ಏನು ಅಂತಂದ್ರೆ, ಸುಮ್ನಿರಲ್ಲ, ಬಿಟ್ಕೊಡ್ಬೇಡ, ಹೊಡಿತೀನಿ ನಿಂಗೆ. ನೀನೇನಪ್ಪ ಹೊಡಿಯೋದು? ಬಿಟ್ಕೊಟ್ರೆ ಡೈರೆಕ್ಟರ್ ಹುಡುಕಂಬಂದ್ ಹೊಡಿತಾರೆ. ಥಿಯೇಟರ್ ಬಂದ್ ನೋಡಿ. ಎನಿವೇಸ್ ಫ್ರೆಂಡ್ಸ್, ನಮ್ಮ ಈ ವಾರದ 7ನೇ ಪೊಸಿಷನ್ ಯಾವ ಸಾಂಗ್ ಇದೆ ನೋಡ್ಕೊಂಡ್ ಬರೋಣ. T20